भगवद्गीता पंचदशोऽध्यायः 17, 18, 19, 20 उत्तमः पुरुषस्त्वन्यः परमात्मेत्युदाहृतः यो लोकत्रयमाविश्य बिभर्त्यव्यय ईश्वरः उत्तमः पुरुषस्त्वन्यः परमात्मेत्युदाहृतः यो लोकत्रयमाविश्य बिभर्त्यव्यय ईश्वरः ಯಸ್ಮಾತ್ಕ್ಷರ ತಾಗೆ ಕಾವತ್ತು ಶಾವತ್ತು ಪಕ್ಕದಲ್ಲಿ ರಾನು ಸೇರಿಸ್ಕೊಳ್ಳಿ. ಯಸ್ಮಾತ್ಕ್ಷರ ಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರತೀತಃ ಪುರುಷೋತ್ತಮಃ. ಯಸ್ಮಾತ್ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರತೀತಃ ಪುರುಷೋತ್ತಮಃ. ಆಮೇಲೆ ಕೆಲವರು ಸ್ವಲ್ಪ ರಾಗ ಇರೋ ಕಡೆ ರಾಗ ಮೀನ್ಸ್ ಅದು ದೀರ್ಘಗಳು. ರಾದಪಿ ಅಂತಿದ್ದಾಗ ರದಪಿ ಅಂತೀರಾ, ಚೋತ್ತಮಃ ಅಂತಿದ್ದಾಗ ಚೋತ್ತಮಃ ಅಂತ ಇದ್ದೀರಾ. ಆಯ್ತು, ಇನ್ನು 3 ಅಧ್ಯಾಯ ಇಲ್ಲಿವರೆಗೂ ಚೆನ್ನಾಗಿ ಕಲ್ತಿದ್ದೀರಾ. ಇಷ್ಟು ದಿವಸ ಚೆನ್ನಾಗಿ ಹೇಳ್ತಾಯಿದ್ರಿ. ಈಗೀಗ ಒಂದು ಕೆಲವ್ರು ಜನ ಅಂದರೆ ಭಾಳಷ್ಟು ಜನ ಸ್ವಲ್ಪ ದೀರ್ಘ ತೆಗಿತಾ ಇಲ್ಲ. ಸೊ ಅದನ್ನು ಸ್ವಲ್ಪ ನೆನಪಿಟ್ಕೊಂಡು ಕಾನ್ಷಿಯಸ್ ಆಗಿ ಅದನ್ನು ಆ ಥರ ರಾ ಅಂತ ಎಳಿಬೇಕು. ಲೋಕೆ ವೇದೇ ಚ ಅಂತ ಹೇಳಿದ್ರೇ ಕರೆಕ್ಟಾಗಿ ನಿಮಗೆ ಅನಿಸುತ್ತೆ. ಅದನ್ನು ಕಾನ್ಷಿಯಸ್ ಆಗಿ ಹೇಳ್ರಿ. ಇನ್ನು 3 ಅಧ್ಯಾಯ ಕಲಿತ್ರೆ ನಿಮ್ದು ಆಗೋಗುತ್ತೆ. ಲಾಸ್ಟಿಗೆಲ್ಲ ರಾಂಗ್ ಹೋಗಬೇಡ್ರಿ. ನೆಕ್ಸ್ಟ್ ಒನ್, ಯೋ ಮಾಮೇವ ಮಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವ ವಿದ್ಭಜತಿ ಮಾಂ ಸರ್ವಭಾವೇನ ಭಾರತ. ಯೋ ಮಾಮೇವ ಮಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ಭಜತಿ ಮಾಂ ಸರ್ವಭಾವೇನ ಭಾರತ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತ್ಯಶ್ಚ ಭಾರತ. ಸ್ಟಾರ್ಟಿಂಗ್ ಲೈನಲ್ಲಿ ದಾಗೆ ಧಾವತ್ತು ವಾವತ್ತು ಏತದ್ ದ್ವಾ ಅನ್ಬೇಕು. ಆಮೇಲೆ ಇಲ್ಲಿ ಮಾನ್ಸ್ಯಾತ್ ಕೃತ ಅಂತ ಲೈನ್ ಏಕ ಲೈನ್ ಇರೋರಿಗೆ ಹಂಗಿರುತ್ತೆ. ತಾಗೆ ಕಾವತ್ತು ರಾವತ್ತು ಇದೆ, ಅದರಿಂದ ಅದನ್ನು ಮಾನ್ಸ್ಯಾತ್ ಅಂತ ಬರ್ಕೊಳ್ಳಿ. ಆಮೇಲೆ ಕೃತ ಅಂತ ಬರ್ಕೊಳ್ಳಿ, ಸರಿ ಹೋಗುತ್ತೆ. ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತ್ಯಶ್ಚ ಭಾರತ ಇತಿ. ಯಾಕೆ ಅಷ್ಟೊಂದು ಹೇಳ್ತಾ ಇದ್ದೀನಿ ಅಂದರೆ, ನೀವು ಹೇಳುವಾಗ ರಾಂಗ್ ಹೇಳ್ತೀರಾ. ಅದು ಪ್ರತಿಯೊಂದು ನನಗೂ ಹೇಳೋಕ್ಕಾಗೋದಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಉತ್ತಮಃ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ ಯಸ್ಮಾತ್ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರತೀತಃ ಪುರುಷೋತ್ತಮಃ. ಯೋ ಮಾಮೇವಮಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ಭಜತಿ ಮಾಂ ಸರ್ವಭಾವೇನ ಭಾರತ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನಸಂವಾದೆ ಪುರುಷೋತ್ತಮಯೋಗೋ ನಾಮ ಪಂಚದಶೋऽಧ್ಯಾಯः.